This is the light of mine, and I'm gonna let it shine. This is the light of mine, and I'm gonna let it shine. This is the light of mine, and I'm gonna let it shine. Let it shine, let it shine, let it shine. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮೆಲ್ಲರನ್ನು ದೇವರು ಹೆಚ್ಚಾದ ರೀತಿಯಲ್ಲಿ ಈವರೆಗೂ ಆಶೀರ್ವದಿಸಿದ್ದಾನೆ. ಅದಕ್ಕಾಗಿ ನಾನು ತಂದೆಯ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕಾರ್ಯಕ್ರಮವನ್ನು ನೋಡಿ ನೀವು ಸಹ ಆಶೀರ್ವಾದ ಹೊಂದ್ರಿ ಮತ್ತು ಇನ್ನೂ ಅನೇಕರಿಗೆ ಹೇಳಿ ಸಂಡೇ ಸ್ಕೂಲ್ ನೋಡೋದ್ರಿಂದ ನಮಗೆ ಆಶೀರ್ವಾದ ಸಿಗ್ತಾ ಇದೆ ಅಂತ ಹೇಳಿ. ಆಗ ಇನ್ನೊಬ್ಬರಿಗೂ ಸಹ ಆಶೀರ್ವಾದ ಸಿಗ್ತದೆ. ಮಾತ್ರ ಅಲ್ಲ, ನೀವು ಇದನ್ನು ಇನ್ನೊಬ್ಬರಿಗೆ ಹೇಳೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೀವೊಂದು ಸುವಾರ್ತೆಯನ್ನು ಇನ್ನೊಬ್ಬರಿಗೆ ಕೊಟ್ಟಂಗೆ ಆಗ್ತದೆ. ಮಕ್ಕಳೇ, ಈ ಒಂದು ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ನಾವು ಹೋಗುವ ಮುನ್ನ ನಾವು ಬೈಬಲ್ನ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಾವು ನಿಜವಾದಂಥ ಒಂದು ಘಟನೆಯನ್ನು ಕೇಳೋದಕ್ಕೆ ಹೋಗೋಣ. ಮಕ್ಕಳೇ, ಒಂದು ಶಾಲೆಯಲ್ಲಿ ಓದುತ್ತಿರುವಂಥ ಮಗಳಿದ್ಲು. ಅವಳ ಹೆಸರು ಮೀನಾ ಅಂತ ಹೇಳಿ. ಅವಳಿಗೆ ಓದೋದ್ರಲ್ಲಿ ತುಂಬ ನಂಬರ್ ತೆಗಿಬೇಕಂತ ಆಸಕ್ತಿ. ಆದರೆ ಅವಳ ಸ್ಟ್ಯಾಂಡರ್ಡ್ಗೆ 60ರಿಂದ 70ರವರೆಗೆ ಬರ್ತಾಯಿತ್ತು. ಆದರೂ ಸಹ ಅವಳಿಗೆ ಒಂದು ಛಲ ಇತ್ತು. ಏನಂತ ಹೇಳಿದ್ರೆ, ನಾನು ಓದಿ ಒಳ್ಳೆಯ ನಂಬರ್ಗಳನ್ನು ಸ್ಕೋರ್ ಮಾಡಬೇಕು ಅಂತ ಹೇಳಿ. ಹೀಗಿರುವಂಥ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅವಳು ಓದುತ್ತಿದ್ದಂಥ ಶಾಲೆಯಲ್ಲಿ ಟೀಚರ್ಸ್ನವರು ಸಹ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಅದೇ ರೀತಿಯಲ್ಲಿ ಮಕ್ಕಳು ಸಹ ಓದ್ತಾಯಿದ್ರು. ಈಕೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ನಮಗೆ ಗೊತ್ತುಂಟು, ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ಏನು ಹೇಳ್ತದೆ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ಬೇಡಿಕೊಳ್ಳಲಿ, ಅವನಿಗೆ ಹಂಗಿಸದೆ ಅದು ಕೊಡಲ್ಪಡುವುದು ಅಂತ ಹೇಳಿ. ಅದನ್ನು ಯಾವಾಗಲೂ ಜ್ಞಾಪಿಸ್ಕೊಂಡು, ಸ್ವಾಮಿ ನನಗೂ ಸಹ ತುಂಬ ಜ್ಞಾನ ಕೊಡು, ಜ್ಞಾಪಕ ಶಕ್ತಿ ಕೊಡು, ಆಗ ನಾನು ಸಹ ಓದಿ ಒಳ್ಳೆಯ ಒಬ್ಬ ವಿದ್ಯಾರ್ಥಿಯಾಗಿ, ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿನಿಯಾಗಿ ನಾನೇನು ಮಾಡ್ತೀನಿ, ನಿನಗೆ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ಲು. ಅದಕ್ಕೆ ಸರಿಯಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅವಳು ಚೆನ್ನಾಗಿ ಓದ್ತಾಳೆ. ಪರೀಕ್ಷೆ ಬಂತು, ಪರೀಕ್ಷೆಯಲ್ಲಿ ಬರೀತಾಳೆ. ಬರೆಯುವಾಗ ಒಂದು ಘಟನೆ ಸಂಭವಿಸ್ತದೆ. ಅವಳು ಪ್ರಾರ್ಥನೆ ಮಾಡಿ ಬರೀತಾ ಇರ್ತಾಳೆ. ಬರೆಯುವಾಗ ಏನಾಯ್ತು ಅಂತ ಹೇಳಿದ್ರೆ, ಅವಳ ಜೊತೆಯಲ್ಲಿದ್ದಂಥವರು ಅನೇಕರು ಏನು ಮಾಡ್ತಾಯಿದ್ರು, ಕಾಪಿ ಹೊಡಿತಾಯಿದ್ರು. ಆದರೆ ಇವಳು ಅವರ ಬಗ್ಗೆ ಚಾಡಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಹೇಳ್ತಾ ಇರುವಾಗ ಏನಾಗ್ತದೆ, ಅವಳಿಗೆ ಯೋಚನೆ ಆಗ್ತದೆ, ಸ್ವಾಮಿ ನಾನು ಇಷ್ಟು ಕಷ್ಟಪಟ್ಟು ಓದಿದ್ದೇನೆ, ಆದರೆ ನಾನು ಈ ನನ್ನ ತರಗತಿಯವರು ಅನೇಕರು ಕಾಪಿ ಮಾಡ್ತಾ ಇದ್ದಾರೆ, ಅದರಿಂದ ಏನು ಮಾಡೋದು ಸ್ವಾಮಿ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾಳೆ. ಆದರೂ ಸಹ ಅವಳು ಆಲೋಚನೆ ಮಾಡಿದಂತೆ, ಸ್ವಾಮಿ ನೀನು ನನಗೇನು ಕೊಡ್ತೀಯ ಅದನ್ನೇ ನಾನು ಹೊಂದುತ್ತೀನಿ ಅಂತ ಹೇಳಿ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಪರೀಕ್ಷೆಯ ಒಂದು ಫಲಿತಾಂಶಕ್ಕಾಗಿ ಕಾಯ್ತಾಳೆ. ಆ ಕಾದಂಥ ಸಮಯದೊಳಗೆ ಅವಳಿಗೆ ಬಹಳ ದೊಡ್ಡ ಒಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದ್ರೆ, ಫಲಿತಾಂಶ ಬಂದಾಗ ಅವಳ ಅಂಕಗಳು ಎಷ್ಟಾಗಿತ್ತು ಅಂತ ಹೇಳಿದ್ರೆ 92% ಬಂದಿತ್ತು. ಆಕೆಗೆ ಬಹಳ ಸಂತೋಷ ಆಯಿತು. ಸ್ವಾಮಿ ನೀನು ನನಗೆ ಕೊಟ್ಟಂಥ ಜ್ಞಾನದಲ್ಲಿ ನಾನು ಇಷ್ಟೊಂದು ಶ್ರಮಪಟ್ಟು ಓದಿದ್ದಕ್ಕೆ ನೀನು ನನಗೆ ಎಷ್ಟೊಂದು ಆಶೀರ್ವಾದ ಮಾಡಿದೆ ಅಂತ ಹೇಳಿ ಅವಳು ಬಹಳ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಹೇಳ್ತಾಳೆ. ಮಕ್ಕಳೇ, ನೀವು ಸಹ ಕಷ್ಟಪಟ್ಟು ಓದ್ತಾ ಇರ್ತೀರ. ಈಗಾಗಲೇ ಪರೀಕ್ಷೆ ಹತ್ರ ಬರ್ತಾ ಇದೆ. ಚೆನ್ನಾಗಿ ಓದ್ರಿ, ಪ್ರಾರ್ಥನೆ ಮಾಡಿರಿ, ದೇವರೇ ನನಗೆ ನಿನ್ನ ಜ್ಞಾನವನ್ನು ಆಶೀರ್ವಾದವಾಗಿ ಕೊಡು, ಆ ಮೂಲಕ ನಾನು ಹೆಚ್ಚಿನ ಅಂಕಗಳನ್ನು ಗಳಿಸಿ ಉತ್ತಮವಾದ ವಿದ್ಯಾರ್ಥಿಯಾಗಿ ನಿನಗೆ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ನೀವು ಸಹ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಮಗೆ ಏನು ಮಾಡ್ತಾನೆ, ಹೆಚ್ಚಿನ ಆಶೀರ್ವಾದವನ್ನು ತರ್ತಾನೆ. ಹಾಗೆ ಮೀನಾಗೆ ಹೆಚ್ಚಿನ ಅಂಕಗಳು ಬಂದು ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ತರಗತಿಯಲ್ಲಿ ಮೊದಲನೇವಳಾಗಿ ಅವಳು ಬರ್ತಾಳೆ. ಹಾಗೆ ದೇವರಿಗೆ ಸ್ತೋತ್ರ ಹೇಳಿ ಒಳ್ಳೆಯ ಮಗಳು ಎನಿಸಿಕೊಳ್ತಾಳೆ. ಮಕ್ಕಳೇ, ನೀವು ಸಹ ಒಳ್ಳೆಯ ಮಕ್ಕಳಾಗಬೇಕು. ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯ ಓದ್ರಿ, ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವುಗಳನ್ನು ಶಿನಾರ್ ದೇಶದಕ್ಕೆ ಸಾಗಿಸಿ
ತನ್ನ ದೇವಮಂದಿರದಲ್ಲಿ ತಂದು ಆತನು ಅದನ್ನು ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಆ ಸಮಯದಲ್ಲಿ ನೆಬೂಕದ್ನೆಚ್ಚರನು ಅನೇಕ ಯವನಸ್ಥರನ್ನು ಸೆರೆಯಾಗಿ ಒಯ್ದನು. ಆನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಷ್ಪೇಜನನಿಗೆ, ನೀನು ಇಸ್ರೇಲ್ಯರಲ್ಲಿ, ಅಂದರೆ ರಾಜವಂಶೀಯರಾದ ಜನರಲ್ಲಿ, ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾರಣ್ಯರು, ರಾಜಾಲಯದ ಸನ್ನಿಧಿಯಲ್ಲಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕತ್ಸಿಯ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಮುಂದೆ ಆತನು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವುದಕ್ಕೆ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟವರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂದು ಹೆಸರಿಟ್ಟನು. ದಾನಿಯೇಲನು ತಾನು ರಾಜಭೋಜನ ಪದಾರ್ಥಗಳನ್ನು ತಿಂದು ರಾಜನ ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ, ಅನ್ನಪಾನ ಇವುಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯವನಸ್ಥರ ಮುಖಕ್ಕಿಂತ ನಿಮ್ಮ ಮುಖವು ಬಾಳಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ನೀವು ಕಾರಣರಾದೀರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಹನನ್ಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷರನ್ನು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಬಿನ್ನವಿಸಲು ಅವನು ಅವರ ಬಿನ್ನಹವನ್ನು ಒಪ್ಪಿ 10 ದಿನಗಳ ಕಾಲ ಪರೀಕ್ಷಿಸಿದನು. ಅವರು 10 ದಿನಗಳ ಆದ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರಿಗೆ ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯವನಸ್ಥರಿಗೆ ಸಕಲ ವಿದ್ಯೆಗಳಲ್ಲಿ ಜ್ಞಾನ ವಿವೇಕವನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು, ದಿವ್ಯ ದರ್ಶನವನ್ನು ಅನುಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯವನಸ್ಥರನ್ನು ರಾಜನ ಸನ್ನಿಧಿಗೆ ತರತಕ್ಕ ಸಮಯ ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತನಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡುಬರಲಿಲ್ಲ. ಆದ ಕಾರಣ ಅವರನ್ನು ರಾಜನ ಸನ್ನಿಧಿಗೆ ಸೇವಕರನ್ನಾಗಿ ಸ್ವೀಕರಿಸಿದನು. ಪ್ರಿಯ ಮಕ್ಕಳೇ, ಈ ಒಂದು ದಾನಿಯೇಲನ ಕಥೆಯಲ್ಲಿ ನಾವು ನೋಡುವಂಥದ್ದು ದಾನಿಯೇಲನ ಆ ಒಂದು ಧೈರ್ಯ, ದೃಢ ಮನಸ್ಸು. ದೇವರು ಅವನಿಗೆ ಕೊಟ್ಟಂಥ ದೃಢ ಮನಸ್ಸಿನಿಂದ ಆತನು ರಾಜಾಹಾರವನ್ನು ಉಣ್ಣದೆ ಆತನು ಕಾಯಿಪಲ್ಯಗಳನ್ನು ತಿಂದು ಶುದ್ಧರನಾಗಿ ದೇವರ ಆಜ್ಞೆಗೆ ವಿಧೇಯನಾದನೆಂಬುದಾಗಿ ನೋಡುತ್ತೇವೆ. ಮಕ್ಕಳೇ, ನಾವು ತಿನ್ನುವುದರಲ್ಲಿ ಸ್ವಲ್ಪವಾಗಿಯೂ ಆಲೋಚಿಸುವುದರಲ್ಲಿ ಹೆಚ್ಚಿನವರಾಗಿಯೂ ಇರೋಣ. ಹಾಗೆಯೇ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಹತ್ತಿರಕ್ಕೆ ಕರೆದಂಥ ದೇವರು ನೀವು. ಈ ಸಮಯದಲ್ಲಿ ಮಕ್ಕಳು ಬಂದಿದ್ದಾರೆ ಸ್ವಾಮಿ. ಮಕ್ಕಳನ್ನು, ಅವರ ತಂದೆ ತಾಯಿಗಳನ್ನು, ಅವರ ಬಂಧು ಮಿತ್ರರನ್ನು, ಅಯ್ಯನವರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಆಶೀರ್ವದಿಸ್ರಿ. ಮತ್ತು ಸ್ವಾಮಿ, ಈ ಒಂದು ಪ್ರಾರ್ಥನೆಯ ಮೂಲಕ ನೀವು ಅವರ ಕೂಗುಗಳನ್ನು ಕೇಳಿ ಅವರಿಗೆ ಸದುತ್ತರವನ್ನು ದಯಪಾಲಿಸಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.
This is the light of mine.